ಗಣ್ಯರೇ, ರಘುವೀರ್ ಕಲಾ ಸೇವಾ ಟ್ರಸ್ಟ್ ಇವತ್ತು ಇಲ್ಲಿ ರಾಜ್ಯೋತ್ಸವ ಸಮಾರಂಭವನ್ನು ಆಚರಣೆ ಮಾಡೋದ್ರ ಮೂಲಕ ಮಕ್ಕಳ ಪ್ರತಿಭೆಯನ್ನು ಗುರುತಿಸುವಂಥ ಒಂದು ದೊಡ್ಡ ಪ್ರಯತ್ನವನ್ನು ಮಾಡಿದ್ದಾರೆ. ಅದಕ್ಕೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಸ್ನೇಹಿತರೆ, ತಮ್ಮೆಲ್ಲರಿಗೂ 70ನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಹೇಳ್ತಾ, ಸುಮಾರು 40 ನನ್ನ ವೇದಿಕೆ ಮೇಲೆ ಪರಭಾಷೆಯ ಚಿತ್ರಗಳನ್ನು ಹಾಡಿರಲಿಲ್ಲ. ನನ್ನ ವೇದಿಕೆ ಅಲ್ಲ, ಪಾಪ ಮಕ್ಕಳಿಗೋಸ್ಕರ ವೇದಿಕೆಯನ್ನು ಮಾಡಿದರೆ ಇದೇ ಫಸ್ಟ್ ಟೈಮ್ ನನ್ನ ವೇದಿಕೆ ಮೇಲೆ ಪರಭಾಷೆ ಚಿತ್ರ ಹಾಡನ್ನು ಹಾಡಿದ್ದು. ಇರಲಿ, ಅದು ಮಕ್ಕಳಿಗೋಸ್ಕರ ಮಾಡಿದ್ದೀರ, ಅದ್ರ ಬಗ್ಗೆ ನನಗೇನಿಲ್ಲ, ಅವ್ರ ಬಗ್ಗೆನೂ ನನಗೇನಿಲ್ಲ. ಯಾಕೆಂತ ಹೇಳಿದ್ರೆ ಬಂದವರೆಲ್ಲ ನಮ್ಮವರೇ ಅಂತ ನನ್ನ ಅನಿಸಿಕೆ. ಅವ್ರು ಏನೇನೋ ಇಟ್ಕೊಳ್ಳಿ, ಆದರೆ ಬಂದವರೆಲ್ಲ ಕನ್ನಡಿಗರು ನಮ್ಮವ್ರು ಆಗ್ತಾರೆ ಅನ್ನೋದು ನನಗೆ ಆ ನಂಬಿಕೆ ನನಗಿದೆ. ಇರಲಿ, ಅವರು ಭಾರತೀಯರೇ, ಕರ್ನಾಟಕಕ್ಕೆ ಬಂದ ಮೇಲೆ ಅವರೆಲ್ಲ ಕನ್ನಡಿಗರು, ಭಾರತೀಯರು ಹೌದು, ಕರ್ನಾಟಕದಲ್ಲಿ ಅವರೆಲ್ಲ ಕನ್ನಡಿಗರಾಗಿ ಪರಿವರ್ತನೆ ಆಗಬೇಕು ಅನ್ನೋದೇ ನಮ್ಮ ಆಸೆ. ಆಗಿದ್ದಾರೆ, ಅದು ಭಾಳ ಖುಷಿ ವಿಷಯ. ಯಾಕಾಯಿತು ಅಂದರೆ ಅದಕ್ಕೂ ಒಂದು ದೊಡ್ಡ ಹೋರಾಟ ಆಯಿತು. ಇವತ್ತು 9ನೇ ತಾರೀಕು ನವಂಬರು. ಇನ್ನು2 ದಿನ ಹೋದರೆ ನನ್ನ ಆ ನೆನಪುಗಳೆಲ್ಲ ಬರುತ್ತೆ. ನವಂಬರ್ 11ನೇ ತಾರೀಕು 1991ನೇ ಇಸ್ವಿ ಕರ್ನಾಟಕ ಹತ್ತಿಗೆ ಉರಿದೋಯ್ತು. ಕಾರಣ, ಅವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಒಂದು ತೀರ್ಪು ಹೊರಗಡೆ ಬರುತ್ತೆ. ಕಾವೇರಿ ನದಿ ನೀರನ್ನು ಬಿಡಲೇಬೇಕು ತಮಿಳುನಾಡಿಗೆ ಅನ್ನೋ ಒಂದು ತೀರ್ಪನ್ನು ಕೊಟ್ಟಂಥ ಸಂದರ್ಭದಲ್ಲಿ ಯಾವುದೇ ಮಾಹಿತಿಗಳನ್ನು ಪಡ್ಕೊಳ್ತಾನೆ, ಯಾವುದೇ ಅಧಿಕಾರಿಗಳನ್ನು ಕಳಿಸಿ ಕಾವೇರಿ ಜಲಾನಯನ, ಹೇಮಾವತಿ, ಭದ್ರಾ, ತುಂಗಾ ಇದೆಲ್ಲ ಜಲಾಶಯಗಳನ್ನು ನೋಡಿ ಆ ಪರಿಸ್ಥಿತಿಯನ್ನು ಅವಲೋಕನ ಮಾಡಿ ಒಂದು ವರದಿ ತರಿಸ್ಕೊಂಡು ತೀರ್ಪು ಕೊಡಬೇಕಾಗಿತ್ತು. ಅವತ್ತು ನಮಗೆ ಬರಗಾಲ, ಕುಡಿಯೋದಕ್ಕಲ್ಲ, ಜಾನುವಾರುಗಳಿಗೆ, ಹಸು, ಎಮ್ಮೆ ಇಂಥ ಪಶುಗಳಿಗೆ ನೀರಿರಲಿಲ್ಲ. ಅವತ್ತು ಅಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಆ ಸಂದರ್ಭದಲ್ಲಿ ಆದಂಥ ಘಟನೆ ಇವತ್ತು ನಾನು ನೆನೆಸ್ಕೋಬೇಕಾಗಿತ್ತು. ಯಾಕೆಂದರೆ 91 ಆಯಿತು, ಇವತ್ತು 25 ವರ್ಷದ ಹಿಂದಕ್ಕೆ ನಾನು ಹೋಗ್ತಾ ಇದ್ದೀನಿ. ಅವತ್ತು ಈ ಕರ್ನಾಟಕದಲ್ಲಿ ಒಂದು ದೊಡ್ಡ ಆಂದೋಲನ, ಒಂದು ದೊಡ್ಡ ಆಂದೋಲನ ನಡೆದೈತೆ. ಏನು, ಯಾವ ಜನ ಇಲ್ಲಿಗೆ ಬಂದು, ಈ ಬೆಂಗಳೂರಿಗೆ ಬಂದು ವಲಸೆ ಬಂದಂಥ ಜನ, ತಮಿಳುನಾಡಿಂದ ಇಲ್ಲಿಗೆ ಬಂದಂಥ ಜನ, ಜೀವನ ಮಾಡಕ್ಕೆ ಬಂದಂಥ ಜನ, ಬದುಕಕ್ಕೆ ಬಂದಂಥ ಜನ ಅವತ್ತು ಸಂಭ್ರಮ ಆಚರಣೆ ಮಾಡ್ತಾರೆ. ಅವತ್ತು ಕಾವೇರಿ ನದಿ ತೀರ್ಪು ತಮಿಳುನಾಡಿಗೆ ಬಿದ್ದಿದೆ ಅಂತ ಗೊತ್ತಾದ ತಕ್ಷಣ ಇಲ್ಲಿ ಸಂಭ್ರಮ ಆಚರಣೆ ಮಾಡ್ತಾರೆ, ಮೆರವಣಿಗೆ ಮಾಡ್ತಾರೆ, ಸಿಹಿ ಹೇಳ್ತಾರೆ. ಯಾವ ನಾಡಿಗೆ ಯಾವ ಗೌರವವನ್ನು ಕೊಡಬೇಕಾಗಿತ್ತು, ಅವರು ಕುಡಿಯೋದು ಕಾವೇರಿ ನೀರೇ, ಇಲ್ಲಿ ಜೀವನ ಮಾಡ್ತಾ ಇದ್ದಾರೆ. ಆದರೆ ತಮಿಳುನಾಡಿನ ಪರವಾಗಿ ಸಂಭ್ರಮ ಆಚರಣೆ ಮಾಡಿದ್ರೆ ಯಾವ ಕನ್ನಡಿಗ ಸಹಿಸ್ಕೊಳ್ಳೋದಕ್ಕೆ ಸಾಧ್ಯ ಅನ್ನೋದನ್ನು ನೀವು ಆಲೋಚನೆ ಮಾಡಿ. ಅವತ್ತೆದ್ರು ನನ್ನ ಕನ್ನಡಿಗರು, ಅದರಲ್ಲೂ ರಾಜ್ಕುಮಾರ್ ಅಭಿಮಾನಿಗಳ ಸಂಘ ಎದ್ದು ಕರ್ನಾಟಕದಲ್ಲಿ, ಅದು ಬೆಂಗಳೂರು ನಗರದಲ್ಲಿ ಕನ್ನಡಿಗರು ಸತ್ತಿಲ್ಲ, ಇನ್ನೂ ಬದುಕಿದ್ದೀವಿ ಅನ್ನೋದನ್ನು ತೋರಿಸ್ಕೊಟ್ರು. ಅವತ್ತು ಕಲಿಸಿದಂಥ ಪಾಠ ಇವತ್ತು ಕೂಡ ಅವ್ರಿಗೆ ಬದಲಾವಣೆ ಆಗಿದೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನೋಡಿ, ಈ ನಮಗೆ ಭಾಷಾವಾರ ಪ್ರಾಂತ್ಯಗಳಾಗಿ ನಾವೆಲ್ಲರೂ ಹೇಳ್ತೀವಿ 70 ವರ್ಷಕ್ಕೆ ಬಂದಿದ್ವಿ. ಎಷ್ಟು ಮಟ್ಟಿಗೆ ನಮ್ಮ ಭಾಷೆ ಬೆಳೆದಿದೆ, ಇದೆಲ್ಲ ನೋವು ನಮಗಿದೆ. ಕನ್ನಡ ಪರ ಹೋರಾಟಗಾರರಿಗೆ ಈ ನೋವಿದೆ. ಎಷ್ಟು ಮಟ್ಟಿಗೆ ನನ್ನ ಭಾಷೆ ಬೆಳೆದಿದೆ, ನನ್ನ ಕನ್ನಡಿಗರು ಬೆಳೆದಿದ್ದಾರೆ, ನಮ್ಮ ಸಂಸ್ಕೃತಿ ಎಷ್ಟು ಮಟ್ಟಿಗೆ ಬೆಳೆದಿದೆ, ಇದನ್ನೆಲ್ಲ ಆಲೋಚನೆ ಮಾಡಬೇಕಲ್ವ. ತಮಿಳ್ನಾಡು ಹೋಗಿ, ಆಂಧ್ರಗೆ ಹೋಗಿ, ಕೇರಳ ಹೋಗಿ, ಮಹಾರಾಷ್ಟ್ರ ಹೋಗಿ, ಬೇರೆ ಬೇರೆ ಎಲ್ಲ ರಾಜ್ಯಗಳು ಕೂಡ ನಮ್ಮ ಥರನೇ ಭಾಷಾವಾರಿ ಪ್ರಯತ್ನಗಳಾಗಿ ವಿಂಗಡಣೆ ಆಯಿತು. ಆದರೆ ಆ ಜನ, ಅಲ್ಲಿಯ ರಾಜಕಾರಣಿಗಳು ಆ ನೆಲವನ್ನು, ಆ ಜಲವನ್ನು, ಆ ಭಾಷೆಯನ್ನು, ಆ ಭಾಷೆಯ ಸಂಸ್ಕೃತಿಯನ್ನು ಮತ್ತು ಆ ಭಾಷೆಯ ಜನರನ್ನು ಎತ್ತಿ ಹಿಡಿದು ತಲೆ ಮೇಲೆ ಕೂರಿಸ್ಕೊಂಡು. ಆದರೆ ಇವತ್ತು 70 ವರ್ಷ ಆದರೂ ಕೂಡ ನಾವು ಕನ್ನಡಕ್ಕೆ ಆದ್ಯತೆಯನ್ನು ಕೊಡಬೇಕು.
ಕನ್ನಡವನ್ನು ಆಡಳಿತ ಭಾಷೆಯನ್ನಾಗಿ ಮಾಡಬೇಕು, ಕನ್ನಡಿಗರಿಗೆ ಉದ್ಯೋಗವನ್ನು ಕೊಡಬೇಕು ಅಂತ ಹೇಳಿ ಇವತ್ತಿಗೂ ನಾವು ಹೋರಾಟ ಮಾಡಬೇಕು. ಇದೆಲ್ಲ ಆಲೋಚನೆ ಮಾಡಬೇಕು. ರಾಜ್ಯೋತ್ಸವ ಬಂದಂಥ ಸಂದರ್ಭದಲ್ಲಿ ಇಲ್ಲಿ ಹುಟ್ಟಿ ಇಲ್ಲಿ ಹರಿಯುವಂಥ ಕಾವೇರಿನ ಮೇಕೆದಾಟು ಅಣೆಕಟ್ಟು ಕಟ್ಟಿ 4 ರಾಜ್ಯಗಳಿಗೆ ತುಮಕೂರು, ಕೋಲಾರ, ಬೆಂಗಳೂರು, ದೊಡ್ಡಬಳ್ಳಾಪುರ, ಚಿಕ್ಕಬಳ್ಳಾಪುರ ಈ ಭಾಗಕ್ಕೆ ಕುಡಿಯೋ ನೀರಿನ ವ್ಯವಸ್ಥೆ ನಾವು ಮಾಡ್ಕೊಳ್ತೀವಿ, ಮಿಕ್ಕಿದ ನೀರನ್ನು ನಿಮಗೆ ಬಿಡ್ತೀವಿ ಅಂತ ಹೇಳಿದ್ರು ಕೂಡ ಇವತ್ತು ತಮಿಳುನಾಡಿನ ರಾಜಕಾರಣಿಗಳು ಅಡ್ಡಗಾಲ ಹಾಕಿ ಅದನ್ನು ಕೋರ್ಟ್ನಲ್ಲಿ ಅದು ಕಟಕಟೆ ಮೇಲೆ ನಿಲ್ಲಿಸಿದ್ದಾರೆ. ಕುಡಿಯೋ ನೀರಿಗೆ ಇಡೀ ದೇಶ ಹೇಳುತ್ತೆ ಯಾವುದೇ ಸಂದರ್ಭದಲ್ಲೂ ಕೂಡ ಕುಡಿಯೋ ನೀರಿಗೆ ಅಡ್ಡಿಪಡಿಸಬಾರ್ದು ಅಂತ. ಆದರೆ ಇವತ್ತು ಆ ಕೆಲಸ ಅವರು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಗೋವಾದಲ್ಲಿರುವಂಥ ಜನ ಮಹದಾಯಿ ಯೋಜನೆಯನ್ನು ಮಾಡಬೇಕು ಅಂತ ಹೊರಟಾಗ ಅದಕ್ಕೆ ಕೋರ್ಟ್ ಹೋಗಿದ್ದಾರೆ. ಮಹದಾಯಿ ಯೋಜನೆ ಕೇವಲ 8 ನೀರು, ಅದು ರೈತರು ಕುಡಿಯೋದಕ್ಕೆ, ಆ ಭಾಗದ ಜನ ಕುಡಿಯೋದಕ್ಕೆ. ಇವತ್ತಿಗೂ ಕೂಡ ಅದು ನೆನಗುದಿಯಲ್ಲಿ ಬಿದ್ದಿದೆ. ಇವೆಲ್ಲ ಸಮಸ್ಯೆಗಳನ್ನು ನಾವು ಒಳಗಡೆ ಇಟ್ಟುಕೊಂಡು ಏನೋ ನಮ್ಮ ನಾಡ ಹಬ್ಬವನ್ನು ಆಚರಣೆ ಮಾಡಿ ಈ ಸಂದರ್ಭದಲ್ಲಾದರೂ ನಮ್ಮ ಕನ್ನಡಿಗರನ್ನ ಎಚ್ಚರಿಸುವಂಥ ಕೆಲಸವನ್ನು ನಾವು ಮಾಡಬೇಕಲ್ಲ. ಅದು ನಮ್ಮ ಜವಾಬ್ದಾರಿ ಅಲ್ವಾ? ಆ ಜವಾಬ್ದಾರಿನ ಇವತ್ತು ನಿಮಗೆ ಒಂದು ಮಾತು ಹೇಳ್ತೀನಿ. ಕೆಂಪೇಗೌಡರು ಕರೆದು ಕೆಂಪೇಗೌಡರು ಕರೆದಂಥ ಬೆಂಗಳೂರಿನಲ್ಲಿ ಎಷ್ಟು ಜನ ಕನ್ನಡಿಗರಿದ್ದೀವಿ? 37% ಕನ್ನಡಿಗರಿದ್ದೀವಿ. ಇನ್ನು 73% ಬೇರೆಯವರಿದ್ದಾರೆ. ನಾವೆಲ್ಲರನ್ನು ಪ್ರೀತಿಸ್ತೀವಲ್ವಾ? ಎಲ್ಲರನ್ನೂ ಗೌರವಿಸ್ತೀವಿ. ಅಂದರೆ ವ್ಯವಸ್ಥೆನ ನೀವು ಅರ್ಥ ಮಾಡ್ಕೊಳ್ತಾ ಇಲ್ವಲ್ಲ. ಈ ಬೆಂಗಳೂರು ನಗರವನ್ನು, ಈ ಕೆಂಪೇಗೌಡರು ಕರೆದಂಥ ಬೆಂಗಳೂರು ನಗರವನ್ನು ನಾವು ಬಹುಭಾಷೆಯವರು ಇಲ್ಲಿದ್ದೀವಿ, ಇದನ್ನು ಕೇಂದ್ರ ಆಡಳಿತ ಪ್ರದೇಶಕ್ಕೆ ಒಳಪಡಿಸಿ ಅಂತ ವಲಸೆ ಬಂದಂಥ ಜನ ಇಲ್ಲಿ ಕೂಗ್ತಾರೆ.